ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇನ್ನೂ ಒಂದು ಯುದ್ಧ ಆಗಲಿ, ಭಾರತ ಇನ್ನೂ ಒಂದು ರೌಂಡು ಪಾಕಿಸ್ತಾನಕ್ಕೆ ಬಡೀಲಿ ಅಂತ ಅಮೆರಿಕ ಬಯಸ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಪಾಕಿಸ್ತಾನದ ಇತ್ತೀಚೆಗಿನ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಅಲ್ಲಿ ಅಮೆರಿಕಾಗೆ ಕೂಡ ಪಾಕಿಸ್ತಾನ ಮತ್ತೊಮ್ಮೆ ಒದೆ ತಿನ್ನಲಿ ಅನ್ನೋ ಆಸೆ ಇದೆಯೇನೋ ಅಂತ ಅನ್ನಿಸದೇ ಇರುವುದಿಲ್ಲ. ಇದರ ನಡುವೆ ಆಫ್ಘನಿಸ್ತಾನದ ಕೈಕಾಲು ಹಿಡ್ಕೊಂಡು ಅವರನ್ನು ಒಂದು ವಾರಕ್ಕೆ ಸೀಸ್ ಫೈರ್ಗೆ ಒಪ್ಪಿಸಿದ್ವಿ ಅಂತ ಪಾಕಿಸ್ತಾನ ಅಂದುಕೊಳ್ಳೋ ಹೊತ್ತಿಗೆ ಅಲ್ಲಿ ಬಲೂಚಿಸ್ತಾನದ ಸಮಸ್ಯೆ ಶುರುವಾಗ್ತಾ ಇದೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನಾ ವಾಹನಗಳ ಮೇಲೆ ಲಿಬರೇಷನ್ ಆರ್ಮಿ ದಾಳಿ ಮಾಡಿದೆ. ಅದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನದ ಸೇನೆ ಬಲೂಚ್ ಭಾಗದಲ್ಲಿ ನಾಗರಿಕರ ಮೇಲೆ ಡ್ರೋನ್ ದಾಳಿಗಳನ್ನು ಮಾಡಿದೆ. ಅದರಲ್ಲಿ 9 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಬಲೂಚಿಸ್ತಾನದಲ್ಲಿ? ಇಲ್ಲಿ ಅಮೆರಿಕ ಕೂಡ ಪಾಕಿಸ್ತಾನಿಗಳಿಗೆ ಕೊಟ್ಟಿರೋ ಶಾಕ್ ಎಂಥದ್ದು? ಬನ್ನಿ ನೋಡೋಣ. ಗೆಳೆಯರೆ, ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಆಗ್ತಾ ಇರೋ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತಿದೆ. ಭಾರತ ಆಫ್ಘನಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ. ಆಫ್ಘನ್ ತಾಲಿಬಾನ್ ಸರ್ಕಾರ ಭಾರತದ ಪ್ರಾಕ್ಸಿ ಥರ ಕೆಲಸ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಏನೇ ಹೇಳ್ಕೊಂಡ್ರು ಮೊನ್ನೆ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಪಾಕ್ ಮತ್ತು ಆಫ್ಘನರ ನಡುವೆ ನಡೆದ ಮಾತುಕತೆಗಳು ವಿಫಲವಾಗೋದಕ್ಕೆ ಕಾರಣವಾಗಿದ್ದು ಅಮೆರಿಕ ಜೊತೆ ಪಾಕಿಸ್ತಾನ ಮಾಡಿಕೊಂಡಿರೋ ಒಂದು ಒಪ್ಪಂದ. ಅದರ ಪ್ರಕಾರ ಅಮೆರಿಕದ ಡ್ರೋನ್ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಕೆ ಮಾಡಿಕೊಳ್ಳುತ್ತೆ. ಅದಕ್ಕಾಗಿ ಅಮೆರಿಕ ಪಾಕಿಗಳಿಗೆ ಹಣ ಕೊಡ್ತಾ ಇದೆ. ಅಲ್ಲಿ ಅಮೆರಿಕಾನ ತಡೆಯೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಹೀಗೆ ಮುಂದುವರಿಯುತ್ತೆ ಅನ್ನೋದಾದ್ರೆ ಈ ಕದನ ವಿರಾಮ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಆಫ್ಘನರು ಹೇಳಿದ್ರು. ಆದರೆ ಪಾಕಿಸ್ತಾನದ ಸಚಿವ ಮೊಹಸಿನ್ ನಖ್ವಿ ಆಫ್ಘನ್ ಪ್ರತಿನಿಧಿಗಳ ಕಾಲು ಕೈ ಎಲ್ಲ ಹಿಡ್ಕೊಂಡು ಕಡೆಗೂ 6 ದಿನಗಳ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರ ಬಗ್ಗೆ ಬಲೂಚಿಸ್ತಾನದ ನಾಯಕ ಮೀರ್ ಯಾರ್ ಬಲೂಚ್ ಒಂದು ಟ್ವೀಟ್ ಮಾಡಿದ್ದಾರೆ. ಒಂದ್ಸರಿ ನೋಡ್ಬಿಡಿ. فرصتی بود برای کنار گذاشتن کدورت‌ها و وزرای کشورهای ಇನ್ನು ಹೆಂಗೂ ನವೆಂಬರ್ 6ರವರೆಗೆ ತಾಲಿಬಾನಿಗಳು ದಾಳಿ ಮಾಡೋದಿಲ್ಲ ಅಂತ ನಿಟ್ಟುಸಿರು ಬಿಡೋ ಹೊತ್ತಿಗೆ ಖೈಬರ್ ಭಾಗದಲ್ಲಿ ಟಿಟಿಪಿ ಅಂದರೆ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನಿ ಸೇನಾ ವಾಹನಗಳ ಮೇಲೆ ದಾಳಿ ಮಾಡಿದೆ. ಅದರ ಬೆನ್ನಲ್ಲೇ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರು ಎದ್ದು ಕೂತಿದ್ದಾರೆ. ಮೊನ್ನೆ ಕಲಾತ್ ಸಮೀಪ ಪಾಕಿಸ್ತಾನದ ಸೇನಾ ವಾಹನದ ಮೇಲೆ ಸ್ನೈಪರ್ ಹಾಗೂ ಗ್ರನೇಡ್ ಲಾಂಚರ್ಗಳನ್ನು ಬಳಸಿ ಬಲೂಚ್ ಲಿಬರೇಷನ್ ಆರ್ಮಿ ಮಾಡಿರೋ ದಾಳಿಲಿ 9 ಮಂದಿ ಪಾಕ್ ಸೈನಿಕರು ಸಾವಿಗೀಡಾಗಿದ್ದಾರೆ. ಮತ್ತೆ ಕೆಲವರು ಗಾಯಗೊಂಡಿದ್ದಾರೆ. ಅಲ್ಲಿ ಸತ್ತವರ ಪೈಕಿ 7 ಮಂದಿ ಫ್ರಂಟಿಯರ್ ಕೋರ್ನ ಸೈನಿಕರಿದ್ರೆ ಇನ್ನಿಬ್ಬರು ಪಾಕಿಸ್ತಾನದ SSG ಕಮಾಂಡೋಗಳು ಅಂತ ಹೇಳಲಾಗ್ತಾ ಇದೆ. ಸಾವಿಗೀಡಾದ ಕಮಾಂಡೋ ಒಬ್ಬನ ಫೋಟೋ ಕೂಡ ರಿಲೀಸ್ ಆಗಿದೆ. ಗೆಳೆಯರೆ, ಈ ಕಲಾತ್ ಇದೆಯಲ್ಲ, ಇದು ಬಲೂಚ್ ಲಿಬರೇಷನ್ ಆರ್ಮಿಯ ಕಂಟ್ರೋಲಲ್ಲಿದೆ. ಹಾಗೆ ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾ ಹಾಗೂ ಕರಾಚಿ ಬಂದರನ್ನು ಮತ್ತು ಗ್ವದಾರ್ ಬಂದರನ್ನು ಸಂಪರ್ಕಿಸುವ ಹೈವೇ ಕೂಡ ಇದೇ ಮಾರ್ಗವಾಗಿ ಹಾದು ಹೋಗುತ್ತೆ. ಇನ್ನು ಬಲೂಚಿಸ್ತಾನ ಅನ್ನೋದು ಒಂದು ಕಾಲಕ್ಕೆ ಕಲಾತ್ ಅರಸರ ಆಳ್ವಿಕೆಯಲ್ಲೇ ಇದ್ದ ಪ್ರದೇಶ ಮತ್ತು ಈ ಕಲಾತ್ ಸುಲ್ತಾನರನ್ನು ವಂಚಿಸಿ ಪಾಕಿಸ್ತಾನ ಈ ಭೂಭಾಗವನ್ನು ತನ್ನ ದೇಶಕ್ಕೆ ವಿಲೀನ ಮಾಡಿಕೊಳ್ತು. ಹೀಗಾಗಿ ಅವತ್ತಿಂದಲೂ ಕೂಡ ಕಲಾತ್ ಭಾಗದಲ್ಲಿ ಪಾಕಿಸ್ತಾನದ ವಿರುದ್ಧ ಒಂದು ಹೋರಾಟದ ಕಿಡಿ ಇದ್ದೇ ಇದೆ. ಅದೀಗ ಬಲೂಚ್ ಲಿಬರೇಷನ್ ಆರ್ಮಿ, ಬಲೂಚ್ ಲಿಬರೇಷನ್ ಫ್ರಂಟ್, ಹೀಗೆ ನಾನಾ ಹೆಸರುಗಳಲ್ಲಿ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋ ಪಡೆಗಳ ಹುಟ್ಟಿಗೆ, ಆಶ್ರಯಕ್ಕೆ, ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಹೀಗಾಗಿನೇ ಬಲೂಚಿಸ್ತಾನದಲ್ಲಿ ಗ್ವದಾರ್ ಹೆದ್ದಾರಿಯನ್ನು ಹೊರತುಪಡಿಸಿದರೆ ಪಾಕಿಸ್ತಾನಿ ಸೇನೆ ಮತ್ತು ಆಡಳಿತದ ಮೇಲೆ ಅತಿ ಹೆಚ್ಚು ದಾಳಿಗಳಾಗೋದು ಈ ಕಲಾತ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ. ಈ ಹಿಂದೆ ಅಂದರೆ ಇದೇ ವರ್ಷ ಫೆಬ್ರವರಿಯಲ್ಲಿ ಬಲೂಚ್ ಪಡೆಗಳು ಮಂಗೋಚಾರ್ ಅನ್ನೋ ಗ್ರಾಮವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತಗೊಂಡ್ರು. ಅದೂ ಕೂಡ ಕಲಾತ್ ಸಮೀಪನೇ ಇದೆ. ಜುಲೈಯಲ್ಲಿ ಕಲಾತ್ ಹಾಗೂ ಆವರಣಗಳಲ್ಲಿ ಪಾಕಿಸ್ತಾನದ ಸೇನೆಯ ಮೇಲೆ ಬಲೂಚ್ ಆರ್ಮಿ ದಾಳಿ ಮಾಡಿತು. ಅದರಲ್ಲಿ 10 ಜನ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾದರು. ಸೆಪ್ಟೆಂಬರಲ್ಲಿ ಜಮುರನ್ ಮತ್ತು ಕಲಾತ್ ಸಮೀಪ ಮತ್ತೆ ದಾಳಿಗಳಾದವು. ಅಲ್ಲಿ ಕೂಡ 10 ಮಂದಿ ಸೈನಿಕರನ್ನು ಕೊಲ್ಲಾಯಿತು. ಹಾಗೆ ಅಕ್ಟೋಬರ್ 29ನೇ ತಾರೀಕು ಖಾರನ್, ನುಷ್ಕಿ ಮತ್ತು ಕಲಾತ್ ಮುಂತಾದ ಕಡೆಗಳಲ್ಲಿ ನಡೆದ ದಾಳಿಗಳಲ್ಲಿ 9 ಮಂದಿ ಸಾವಿಗೀಡಾದರು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಲಾತ್ ಆದರೆ ಇದು ಖರನ್. ಇಲ್ಲಿ ಪಕ್ಕದಲ್ಲಿ ಚಾಗಾ ಇದೆ, ಅಲ್ಲಿ ಕೂಡ ಪಾಕಿಗಳ ಮೇಲೆ ಬಲೂಚ್ ಪಡೆಗಳು ದಾಳಿ ಮಾಡ್ತಾ ಇರುತ್ತವೆ. ಗೆಳೆಯರೆ, ಅಲ್ಲಿ ಜಾಫರ್ ಎಕ್ಸ್ಪ್ರೆಸ್ ಅಪಹರಣ ಸೇರಿ ಈ ವರ್ಷ ಬಲೂಚ್ ಲಿಬರೇಷನ್ ಆರ್ಮಿ ಸುಮಾರು 200ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನು ಕೊಂದು ಹಾಕಿದೆ. ಇನ್ನು ಮೊನ್ನೆ ಶುಕ್ರವಾರ ಬಲೂಚ್ ಪಡೆಗಳು ಪಾಕಿಸ್ತಾನಿ ಸೈನಿಕರ ಮೇಲೆ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ಹಾಗೆ ಪಾಕಿಸ್ತಾನ ಬಲೂಚಿಸ್ತಾನದ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿತು. ಈ ಸಂದರ್ಭದಲ್ಲಿ 9 ಮಂದಿ ನಾಗರಿಕರು ಅಲ್ಲಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಬಲೂಚಿಸ್ತಾನದ ಬಂಡುಕೋರರನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ವಿ ಅಂತ ಹೇಳ್ಕೊಳ್ತಾ ಇರೋ ಪಾಕಿಸ್ತಾನದ ಸೈನ್ಯ ಬಲೂಚ್ ಆಫ್ಘನ್ ಗಡಿಯಲ್ಲಿನ ಹಜಾರ್ ಗಂಜಿ ಚಿಲ್ತಾನ್ ನ್ಯಾಷನಲ್ ಪಾರ್ಕ್ ಸಮೀಪ
ಡ್ರೋನ್ ಮೂಲಕ ದಾಳಿ ಮಾಡಿತು. ಅಲ್ಲಿ ಉಗ್ರರಿದ್ರು, ಅವರ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ವಿ ಅಂತ ಪಾಕ್ ಸೈನ್ಯ ಹೇಳ್ತಾ ಇದೆ. ಆದರೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ಮಾಧ್ಯಮಗಳು ಮಾಡ್ತಾ ಇರೋ ವರದಿ ಪ್ರಕಾರ ದಾಳಿ ನಡೆದಿರೋದು ಚಿಲ್ತಾನ್ ನ್ಯಾಷನಲ್ ಪಾರ್ಕ್ ಮೇಲೆ. ಅಲ್ಲಿಗೆ ಸಾಕಷ್ಟು ಕುಟುಂಬಗಳು ವಿಹಾರಕ್ಕೆ ಅಂತ ಬಂದಿದ್ವು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿ ನಡೆಯಿತು. 9 ಮಂದಿ ತೀವ್ರವಾಗಿ ಗಾಯಗೊಂಡವರನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಯಿತು. ಇನ್ನು 16 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ, ಅವರಿಗೆ ಕೂಡ ಚಿಕಿತ್ಸೆಯನ್ನು ಕೊಡಲಾಗಿದೆ ಅಂತ ಅಲ್ಲಿನ ಆಸ್ಪತ್ರೆಯ ವೈದ್ಯರನ್ನು ಉಲ್ಲೇಖಿಸಿ ANI ವರದಿ ಮಾಡಿದೆ. ಈ ದಾಳಿ ಕೂಡ ಬಲೂಚಿಸ್ತಾನದ ಹೋರಾಟಗಾರರನ್ನ ಮತ್ತಷ್ಟು ಕೆರಳು ಹಾಗೆ ಮಾಡ್ತಾ ಇದೆ. ಹಾಗೆ ಅಲ್ಲಿನ ಮಾನವ ಹಕ್ಕು ಸಂಘಟನೆಗಳು ಹಾಗೂ ಇನ್ನಿತರ ಹಕ್ಕುಗಳ ಹೋರಾಟಗಾರರು ಕೂಡ ಪಾಕಿಸ್ತಾನದ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಮೇಲೆ ಮತ್ತಷ್ಟು ದಾಳಿಗಳು ನಡೆಯೋದಕ್ಕೆ ಕಾರಣ ಆಗುತ್ತೆ. ಇನ್ನು ಇದೆಲ್ಲದರ ನಡುವೆ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇರೋದು ಅಮೆರಿಕಾದ ನಡೆ. ಡೊನಾಲ್ಡ್ ಟ್ರಂಪ್ ಪದೇ ಪದೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಹೇಳ್ಕೊಳ್ತಾರೆ. ಆತ ಅಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಮೊನ್ನೆ ಮಾತಾಡ್ತಾ ಆ ಯುದ್ಧದಲ್ಲಿ 7 ಹೊಸ ಸುಂದರ ಯುದ್ಧ ವಿಮಾನಗಳು ನಾಶ ಆದವು ಅಂತ ಕೂಡ ಹೇಳಿದ್ದಾರೆ. ಆದರೆ ಆ ಯುದ್ಧ ವಿಮಾನಗಳು ಯಾವ ದೇಶದ ಯುದ್ಧ ವಿಮಾನಗಳು ಅನ್ನೋದನ್ನ ಬಾಯ್ಬಿಟ್ಟಿಲ್ಲ. ಹೀಗೆ ಟ್ರಂಪ್ ಹೇಳ್ಕೊಂಡು ಬೆನ್ನಲ್ಲೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಭಾರತದ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ, ಟ್ರಂಪ್ ಹೇಳಿದ್ರಲ್ವಾ ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದಿದೆ ಅಂತ, ನಾವು 7 ಯುದ್ಧ ವಿಮಾನಗಳನ್ನು ಹೊಡೆದ್ವಿ ಅಂತ TV ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾನೆ. ಕಳೆದ 2 ತಿಂಗಳ ಹಿಂದೆ ಇದೇ ಸಚಿವ ಖ್ವಾಜಾ 6 ಅಂತ ಹೇಳ್ತಾ ಇದ್ದ. ಅವತ್ತು ಟ್ರಂಪ್ ಕೂಡ 6 ಅಂತಲೇ ಹೇಳಿದ್ರು. ಈಗ ಟ್ರಂಪ್ 7 ಅಂದ ಕೂಡಲೇ ಸಚಿವನ ಬಾಯಲ್ಲಿ ಕೂಡ ನಂಬರ್ 7 ಆಗಿದೆ. ಭಾರತದ ಯುದ್ಧ ವಿಮಾನಗಳನ್ನು ಅಕಸ್ಮಾತ್ ಪಾಕಿಸ್ತಾನ ಹೊಡೆದಿದ್ದೇ ಆಗಿದ್ದಿದ್ರೆ ಎಷ್ಟು ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ರು ಅನ್ನೋ ಲೆಕ್ಕ ಅವ್ರ ಹತ್ರ ಇರಬೇಕು. ಅದಕ್ಕೆ ಸಾಕ್ಷ್ಯಗಳನ್ನು ಅವ್ರು ಕೊಡಬೇಕು. ಆದರೆ ಅದು ಯಾವುದನ್ನು ಹೇಳದೆ ಟ್ರಂಪ್ ಹೇಳಿದ್ರಲ್ಲ ಹೀಗಾಗಿ ನಾವು ಹೇಳ್ತಾ ಇದ್ದೀವಿ ಅನ್ನೋ ಥರ ಖ್ವಾಜಾ ಮಾತಾಡ್ತಾ ಇದ್ದಾನೆ. ಇನ್ನು ಹೀಗೆ ಪದೇ ಪದೇ ಹೇಳೋ ಮೂಲಕ ಟ್ರಂಪ್ ಭಾರತವನ್ನು ಪ್ರವೋಕ್ ಮಾಡ್ತಾ ಇದ್ದಾರಾ? ಇನ್ನೊಂದು ಸುತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಲಿ ಅಂತ ಅಮೆರಿಕ ಬಯಸ್ತಾ ಇದೆಯಾ? ಗೆಳೆಯರೆ, ಮೊನ್ನೆ ಅಮೆರಿಕದ ಮಾಜಿ CIA ಅಧಿಕಾರಿ ಜಾನ್ ಕಿರಿಯಾಕೋ ANIಗೆ ಕೊಟ್ಟ ವಿಶೇಷ ಸಂದರ್ಶನದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಹಾಗೂ ಅಮೆರಿಕಾಗಳ ಬಗ್ಗೆ ಒಂದಷ್ಟು ಸ್ಫೋಟಕ ಮತ್ತು ರೋಚಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಭಾರತದ ಮುಂಬೈ ಮೇಲೆ 2008ರಲ್ಲಿ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೊಂದು ಪ್ರತೀಕಾರಾತ್ಮಕ ದಾಳಿ ಮಾಡಲಿ, ಪಾಕಿಸ್ತಾನಕ್ಕೊಂದು ಪಾಠ ಕಲಿಸಲಿ ಅಂತ ಅಮೆರಿಕದ CIA ಬಯಸಿತ್ತು ಮತ್ತು ನಿರೀಕ್ಷೆಯನ್ನು ಕೂಡ ಮಾಡ್ತಾ ಇತ್ತು ಅಂತ ಕಿರಿಯಾಕು ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅವತ್ತು ನಾವು ದಾಳಿ ಮಾಡೋದು ಬೇಡ ಅಂತ ಅಮೆರಿಕ ಹೇಳ್ತು. ಅಮೆರಿಕದ ಒತ್ತಡದ ಕಾರಣಕ್ಕೆ ಪ್ರಧಾನಿ ಮನಮೋಹನ್ ಸಿಂಗ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ನಿರ್ಧಾರದಿಂದ ಹಿಂದೆ ಸರಿದ್ರು ಅಂತ ಇತ್ತೀಚೆಗಷ್ಟೇ ಅವತ್ತಿನ ಕೇಂದ್ರ ಸಚಿವ ಚಿದಂಬರಂ ಹೇಳಿದ್ರು. ಆದರೆ ಕಿರಿಯಾಕು ಹೇಳ್ತಾ ಇರೋದೇ ಬೇರೆ ಇದೆ. ಅವತ್ತು ಅಮೆರಿಕಾನೇ ಭಾರತ ದಾಳಿ ಮಾಡಲಿ ಅಂತ ಬಯಸ್ತಾ ಇತ್ತು. ಆದರೆ ಭಾರತ ಆ ಕೆಲಸವನ್ನು ಮಾಡೋದಕ್ಕೆ ಹೋಗಲಿಲ್ಲ. ಭಾರತ ಪಾಕಿಸ್ತಾನಕ್ಕೆ ಪಾಠ ಕಲಿಸೋ ಪ್ರಯತ್ನಕ್ಕೆ ಕೈ ಹಾಕಲೇ ಇಲ್ಲ ಅಂತ ಜಾನ್ ಕಿರಿಯಾಕು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇರಲಿ, ಭಾರತ ಪಾಕಿಸ್ತಾನ ಇರಬಹುದು ಅಥವಾ ಬೇರೆ ಯಾವುದೇ ದೇಶ ಇರಬಹುದು, ಯುದ್ಧಗಳು ಅಮೆರಿಕಾಗೆ, ರಷ್ಯಾಗೆ, ಹಾಗೆ ಇತ್ತೀಚೆಗೆ ಚೈನಾಗೆ ಕೂಡ ಲಾಭವನ್ನು ಮಾಡಿಕೊಡುತ್ತವೆ. ಹೀಗಾಗಿ ಯುದ್ಧಗಳಾಗಲಿ ಅಂತ ಅವರು ಬಯಸೋದು ಸಹಜಾನೆ. ಇನ್ನು ಈಗ ಕೂಡ ಮತ್ತೆ ಹಾಗೆ ಅನ್ಸೋದಕ್ಕೆ ಕಾರಣ ಭಾರತ ಮತ್ತು ಚಾಬಹಾರ್ ವಿಷಯದಲ್ಲಿ ಅಮೆರಿಕ ತಗೊಳ್ತಾ ಇರೋ ನಿಲುವು. ಗೆಳೆಯರೆ, ಇರಾನಿನ ಚಾಬಹಾರ್ ಬಂದರು ಭಾರತದ ಕೈಯಲ್ಲಿದೆ. ಭಾರತ ಆ ಬಂದರಿನ ವಿಷಯದಲ್ಲಿ ಇರಾನ್ ಜೊತೆ ಮೊನ್ನೆ ಅಷ್ಟೇ 10 ವರ್ಷಗಳ ಕಾಲದ ಒಪ್ಪಂದವನ್ನು ಮಾಡಿಕೊಳ್ತು. ಈಗ ಟ್ರಂಪ್ ಆಡಳಿತ ಶುರುವಾದ ನಂತರ ಇರಾನ್ ಮೇಲೆ ನಿರ್ಬಂಧಗಳ ಕುಣಿಕೆಯನ್ನ ಗಟ್ಟಿ ಮಾಡಿರುವ ಅಮೆರಿಕ ಚಾಬಹಾರ್ ಮೇಲೆ ಕೂಡ ನಿರ್ಬಂಧವನ್ನು ವಿಧಿಸ್ತಾ ಇದೆ. ಈ ಹಿಂದೆ ಅಮೆರಿಕದ ನಿರ್ಬಂಧಗಳಲ್ಲಿ ಚಾಬಹಾರ್ ಇರಲಿಲ್ಲ. ಆದರೆ ಈಗ ಅದನ್ನು ಕೂಡ ನಿರ್ಬಂಧದ ಪಟ್ಟಿಗೆ ಅಮೆರಿಕ ಸೇರಿಸಿದೆ. ಆದರೆ ಆ ನಿರ್ಬಂಧಕ್ಕೆ 6 ತಿಂಗಳುಗಳ ವಿನಾಯಿತಿಯನ್ನ ಈಗ ಟ್ರಂಪ್ ಆಡಳಿತ ಕೊಡ್ತಾ ಇದೆ. ಅದು ಎಂಥ ಸಮಯದಲ್ಲಿ ನೋಡಿ, ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ಶಾಶ್ವತ ಕದನ ವಿರಾಮ ಘೋಷಣೆ ಆಗಿಲ್ಲ. ಬಾಗ್ರಾಮ್ ಏರ್ಬೇಸ್ ಅಲ್ಲಿ ಭಾರತದ ವಿಮಾನಗಳು ಇಳಿದಿವೆ. ಕಾಬೂಲ್ ಸಮೀಪ ಭಾರತ ಮತ್ತು ಆಫ್ಘನಿಸ್ತಾನದ ವಾಯುಪಡೆಗಳು ಜಂಟಿಯಾಗಿ ಸಮರಾಭ್ಯಾಸವನ್ನ ಮಾಡುತ್ತವೆ ಅಂತ ತಾಲಿಬಾನ್ ಸೇನೆ ಹೇಳಿಕೊಂಡಿದೆ. ಭಾರತ ಆಫ್ಘನಿಸ್ತಾನಕ್ಕೆ ಬೇಕಾದ ನೆರವನ್ನ, ಭೂಕಂಪ ಪರಿಹಾರವನ್ನ ದೊಡ್ಡ ಮಟ್ಟದಲ್ಲಿ ಕಳುಹಿಸಿಕೊಡ್ತಾ ಇದೆ. ಭಾರತ ಆಯುಧಗಳನ್ನು ಆಫ್ಘನರಿಗೆ ಕೊಡ್ತಾ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತ ಮತ್ತು ಆಫ್ಘನಿಸ್ತಾನದ ನಡುವಿನ ಸಂಪರ್ಕ ಸೇತುವೆಯಾಗಿರೋದು ಇರಾನ್ ಹಾಗೂ ಚಾಬಹಾರ್ ಬಂದರು.
ಹೀಗಾಗಿ ಚಾಬಹಾರ್ ಮೇಲೆ ನಿರ್ಬಂಧ ಅನ್ನೋದು ಭಾರತವನ್ನ ಸ್ವಲ್ಪ ಮಟ್ಟಿಗೆ ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇತ್ತು. ಆದರೆ ಅದನ್ನೀಗ ನಿರ್ಬಂಧದಿಂದ 6 ತಿಂಗಳು ಹೊರಗಿಡ್ತಾ ಇರೋದು ಭಾರತ ಹಾಗೂ ಆಫ್ಘನ್ ಸಂಪರ್ಕವನ್ನ ಮತ್ತಷ್ಟು ಸಲೀಸು ಮಾಡುತ್ತೆ. ಈ ಮೂಲಕ ಇಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಕೂಡ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇನ್ನು ಚೈನಾ ಈ ಬಾರಿ ಪಾಕಿಸ್ತಾನದಿಂದ ಅಂತರ ಕಾಪಾಡಿಕೊಳ್ತಾ ಇದೆ. ಪಾಕಿಗಳು ಅಮೆರಿಕದ ತೊಡೆ ಮೇಲೆ ಕೂತರು ಅನ್ನೋ ಸಿಟ್ಟು ಚೈನಾಗೆ. ಹೀಗಾಗಿ ಚೈನಾ ಸಾಲದ ಕಂತುಗಳನ್ನ ಪಾವತಿ ಮಾಡಿ ಅಂತ ಪಾಕಿಸ್ತಾನದ ಮೇಲೆ ಒತ್ತಡ ಹೇರ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ದೊಡ್ಡ ಮಟ್ಟದ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಈಗ ಆಫ್ಘನರು ಸ್ವಲ್ಪ ದಿನಗಳ ಮಟ್ಟಿಗೆ ಸುಮ್ಮನಾದರೂ ಬಲೂಚರು ಹೊಡಿತಾ ಇದ್ದಾರೆ. ಬಲೂಚರು ಸುಮ್ಮನಾದರೆ TTP ಹೊಡೆಯುತ್ತೆ, ಎಲ್ಲ ಸುಮ್ಮನಾಗಿದ್ದಾರೆ ಅನ್ನೋ ಹೊತ್ತಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಅಲ್ಲಿ ಹೋರ್ ಟಿಕೆಟ್ ಹರಿಯೋದಿಕ್ಕೆ ಶುರು ಮಾಡ್ತಾರೆ. ಸದಾ ಎಂಗೇಜ್ ಅನ್ನೋ ಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಇದುಗಳಿದ್ರೆ ಭಯೋತ್ಪಾದಕರು ಅನ್ನೋ ಹಣೆಪಟ್ಟಿ ಕಟ್ಟಿ ಸಾರ್ವಜನಿಕರ ಮೇಲೆ ಡ್ರೋನ್ ದಾಳಿ ಮಾಡಿದ ಪಾಪಿಗಳ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.